ನೀನು ಇತರರಿಗೆ ಒಂದು ಮಾದರಿಯಾಗಲು ಶಕ್ತಿ ಮೀರಿ ಶ್ರಮಿಸು. ನಾವು ಇನ್ನೊಬ್ಬರ ವರ್ತನೆಯನ್ನು ನಿಯಂತ್ರಿಸುವುದು ಸಾಧ್ಯವಿಲ್ಲ ಮತ್ತು ಅದಕ್ಕೆ ನೀನು ಜವಾಬ್ದಾರಿಯೂ ಅಲ್ಲ. ಆದರೆ ನಿನ್ನ ಸ್ವಂತ ನಡವಳಿಕೆ, ವರ್ತನೆಗಳಿಗೆ ನೀನೇ ಜವಾಬ್ದಾರಿಯಾಗಿರುವೆ. ನಿನ್ನ ಜೀವನ ಮೌಲ್ಯಯುತವಾಗಿಲ್ಲ ಎಂದು ನೀನು ಭಾವಿಸಿಕೊಂಡು ನಿನಗೆ ನೀನೇ ಅಪರಾಧ ಮಾಡಿಕೊಳ್ಳಬೇಡ. ಸ್ವಂತ ಮಾರ್ಗವನ್ನ ಕಂಡುಕೊಳ್ಳಲು, ಸ್ವಂತ ಭವಿಷ್ಯವನ್ನ ಕಂಡುಕೊಳ್ಳಲು ಶಕ್ತಿಶಾಲಿಯಾಗಿ ಮತ್ತು ಧೈರ್ಯಶಾಲಿಯಾಗಿರು. ಪ್ರಗತಿ ಸಾಧಿಸಬೇಕೆಂದರೆ ಮೊದಲು ನಿನ್ನ ಮೋಹವನ್ನ ನೀನು ತೊರೆ. ಭೌತಿಕ ಜೀವನದಲ್ಲಿರುವುದೆಲ್ಲವೂ ಒಂದು ದಿನ ಮಾಸಿ ಹೋಗುತ್ತದೆ ಮತ್ತು ನಶಿಸಿ ಹೋಗುತ್ತದೆ. ಹಾಗಾಗಿ ನೀನು ಅದಕ್ಕೆ ಹೆಚ್ಚು ಮಹತ್ವ ನೀಡಬಾರದು. ನಿನ್ನ ಪಾಲಿಗೆ ಇನ್ನೂ ಹೆಚ್ಚಿಗೆ ನಿಸರ್ಗ ನೀಡೋದಕ್ಕೆ ಯೋಜನೆ ಮಾಡಿಕೊಂಡಿದೆ. ಇದು ನಿನ್ನ ಮನಸ್ಸಿನ ವಿಷಯವಾಗಿದೆ. ಇದಕ್ಕೆ ಅಗತ್ಯವಾದ ಶಕ್ತಿ ನಿನ್ನ ದೇಹದಲ್ಲಿಲ್ಲ. ಆದರೆ ನಿನ್ನ ಮನಸ್ಸು ದೌರ್ಬಲ್ಯವನ್ನ ಮೆಟ್ಟಿ ನಿಲ್ಲುವಂತೆ ಮಾಡಿದ್ರೆ ದೇಹ ಅದನ್ನು ಅನುಸರಿಸುತ್ತೆ. ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಾಗ ರೋಗಗಳು, ಎಲ್ಲ ತೊಂದರೆಗಳು ದೂರವಾಗುತ್ತವೆ. ನಿನ್ನ ಮನಸ್ಸಿನ ಶಕ್ತಿ ಸೂಕ್ಷ್ಮ ಲೋಕದಲ್ಲಿ ಪ್ರಕಂಪಿಸುತ್ತದೆ ಮತ್ತು ನಿನ್ನ ಉದ್ದೇಶಗಳು ಬಹುಬೇಗ ಈಡೇರುವಂತೆ ಮಾಡುತ್ತದೆ. ನಿನ್ನೆಲ್ಲ ಮಾರ್ಗದಲ್ಲಿಯೂ ನಿನ್ನ ಅಗತ್ಯತೆಗಳಲ್ಲಿ ಕಠಿಣ ಪರಿಸ್ಥಿತಿಗಳು ನಿನಗೆ ಪಾಠ ಕಲಿಸಲು ಬಂದಿವೆ. ನಂಬಿಕೆಯಿಂದ ಪ್ರಾಮಾಣಿಕನಾಗಿ ಮುಂದೆ ಸಾಗು. ನಿನ್ನ ತಾಳ್ಮೆ ನಿನ್ನನ್ನು ಜಯಶೀಲನನ್ನಾಗಿಸುತ್ತದೆ.